ದಾರಿಲಿ ಅಡ್ಡಾಡ್ತದಲ್ಲ ಆ ಹಂದಿ ಅಲ್ಲ. ಸೊ ಇಲ್ಲಿ ಸಾಕ್ತಾರೆ ಮಂಗಳೂರು ಆಚೆ ಈಚೆ ಎಲ್ಲ ಸೊ ನೋಡಿ ಹೀಗೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ನಾವು ಒಂದು ಸ್ವಲ್ಪ ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಸಿಯಾನ ಕೂಡ ಮಲಗಿ ಎದ್ಲಷ್ಟೇ, ಕೂಗ್ತಾ ಇದ್ಲು, ಅದಕ್ಕೆ ಮೊಬೈಲ್ ತೋರಿಸ್ಕೋ ಅಂತ ನಿಲ್ಲಿಸಿದ್ದೆ ಅವಳಿಗೆ. ವಿಡಿಯೋನ ಎಂಡ್ವರೆಗೆ ನೋಡಿ. ಬರ್ತಾ ಇದ್ದಾರೆ ಮಕ್ಕಳನ್ನ ಕರ್ಕೊಂಡು. ಚಿಕನ್ ತರ್ಲಿಕ್ಕೆ ಹೋಗಿದ್ರು ಅಂಗಡಿಗೆ. ಸೊ ಚಿಕನ್ ಮಾಂಸ ತೊಗೊಂಡು ಬಂದರು. ಚಿಕನ್ ತೊಗೊಂಡು ಬಂದ್ಯಾ ಸ್ಯಾಂಡ್ರಿಯಾ? ಕಬಾಬ್ ಮಾಡಲಿಕ್ಕೆ ಅಂತೆ. ನೋಡಿ ಇಲ್ಲಿ ನೋಡಿ ಹೆಲ್ಮೆಟ್ ರಾಜ. ಸೊ ಇಲ್ಲಿ ಇವರು ಕೂಡ ಹೋಗಿದ್ರು, ಇವರನ್ನು ಕೂಡ ಕರ್ಕೊಂಡು ಹೋಗಿದ್ರು. ಸಿಯಾನ ಎಲ್ಲಿ ಹೋಗಿದ್ದಿ? ಹಾಂ, ಮಾಂಸ ತರಲಿಕ್ಕೆ. ಎಲ್ಲಿ ಹೋಗಿದ್ದಿ ನೀನೆಲ್ಲಿ ಹೋಗಿದ್ದಿ? ಹಾಂ, ಮಾಂಸ ಸುಸ ಅಂತೆ. ಚಿಕನ್ ಕಬಾಬ್ ಮಾಡುವ ಬನ್ನಿ, ಹೋಗುವ. ಬಾಯ್ ಮಾಡು. ಅವರೆಲ್ಲ ಫ್ರೆಂಡ್ಸ್ ಕರಿತಾ ಇದ್ದಾರೆ, ಹಾಗೆ ಹೋಗೋದು. ಎಂಥ ಕೆಲಸ ಉಂಟಂತೆ. ಕೂಗ್ತಾ ಇದ್ದಾಳೆ ನೋಡಿ. ಬನ್ನಿ ಹೋಗು. ಡಡಾಗ್ ಬಾಯ್ ಶಂಗ್, ಬಾಯ್ ಶಂಗ್, ಬಾಯ್ ಶಂಗ್ ಶಿಯಾ, ಡಡಾಗ್ ಬಾಯ್ ಶಂಗ್. ರೂಬಿ 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 ಅರೆ ರೂಬಿ ನೋಡ್ತಾ ಇದ್ದಾನೆ. ನಮ್ಮ ನಾಯಿ ಹೆಸರು ರೂಬಿ. ಸೊ 1 kg ಚಿಕನ್ ತಂದಿದ್ದಾರೆ. ಅದನ್ನು ಎಲ್ಲ ಕ್ಲೀನಾಗಿ ತೆಗೆದು ಕ್ಲೀನ್ ಮಾಡ್ಕೊಳ್ತಾ ಇದ್ದೇನೆ. ಸ್ವಲ್ಪ ನಾನು ಅಂದರೆ ಮಾಂಸ ಒಂದು ಸ್ವಲ್ಪ ಎಲುವು ಅಂತ ಹೇಳ್ತಾರಲ್ಲ, ಅಂಥದ್ದೆಲ್ಲ ಇದ್ದದ್ದು ನಾನು ಬಿರಿಯಾನಿಗೆಲ್ಲ ತೆಗೆದಿರ್ತೇನೆ. ಸೊ ಹಾಗೆ ಕಬಾಬಿಗೆ ಸ್ವಲ್ಪ ಸಾಫ್ಟ್ ಇದ್ದದ್ದೆಲ್ಲ ತೆಗೆದಿರ್ತೇನೆ. ಸೊ ಸ್ವಲ್ಪ ಬಿರಿಯಾನಿಗೆ ತೆಗೆದಿಟ್ಟೆ, ಇನ್ನು ಅರ್ಧ ಕಬಾಬ್ ಮಾಡಲಿಕ್ಕೆ ಇಟ್ಕೊಂಡೆ. ಒಳ್ಳೆಯದಾಗ್ತದೆ. ಕಬಾಬ್ ಪೌಡರು ಅಂಗಡಿಯಿಂದ ತಂದದ್ದು ನಾವು. ಒಂದು ಸಾರಿ ನಾನು ನಿಮಗೆ ಮಾಡಿ ತೋರಿಸ್ತೇನೆ ಬೇರೆ ಥರ, ಅಂದರೆ ಕಬಾಬ್ ಪೌಡರ್ ಇಲ್ಲದೇ ಬೇರೆ ಥರ ಮಾಡೋದು ಹೇಗೆ ಕಬಾಬ್ ಅಂತ ತೋರಿಸ್ತೇನೆ ಈ ವಿಡಿಯೋದಲ್ಲಿ. ಸೊ ಈಗ ಹಾಗೆ ಮಸಾಲ ಹಾಕ್ತಾಯಿದ್ದೇನೆ ನೋಡಿ, ಕಬಾಬ್ ಪೌಡ್ರದ್ದು. ಈ ಥರ ನೀವು ಒಂದು ಸಾರಿ ಮಾಡಿ ನೋಡಿ, ಕ್ರಿಸ್ಪಿಯಾಗಿಯೂ ಕೂಡ ಬರ್ತದೆ, ತುಂಬ ಟೇಸ್ಟಿಯಾಗಿಯೂ ಕೂಡ ಬರ್ತದೆ. ಮೊಸರು ಹಾಕ್ತಾ ಇದ್ದೇನೆ. ಮೊಸರಿದ್ದರೆ ಸ್ವಲ್ಪ ಹಾಕಿ, ಜಾಸ್ತಿ ಹಾಕಬೇಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೇನೆ. ಸೊ ನಿಮಗೆ ಎಗ್ ಇದ್ದರೆ ಎಗ್ಗು ನೀವು ವೈಟ್ ಕಲರ್ ಇರ್ತದಲ್ಲ, ಅದು ಎಲ್ಲೋ ಅಲ್ಲ, ವೈಟ್ ಕಲರ್ ಮಾತ್ರ ಹಾಕಿ. ಎಗ್ ಹಾಕಿದರೆ ಇನ್ನೂ ಕೂಡ ತುಂಬ ಒಳ್ಳೆಯದಾಗ್ತದೆ. ನಾನು ಎಗ್ ಹಾಕ್ತಾ ಇಲ್ಲ, ಕೆಲವೊಮ್ಮೆ ಹಾಕ್ತಾನೆ ಕೆಲವೊಮ್ಮೆ ಹಾಕಲ್ಲ ಇತ್ತು. ಸೊ ನನಗೆ ಮಕ್ಕಳು ಉಪದ್ರ ಕೊಡೋದಕ್ಕೆ ಅದಕ್ಕೂ ಹಾಕಲಿಕ್ಕೆ ನೆನಪೇ ಇಲ್ಲ ನನಗೆ, ಮರ್ತೇ ಬಿಟ್ಟೆ. ನೋಡಿ ಅಲ್ಲಿ ಮಕ್ಕಳು ಹೇಗೆ ಅವರು ಉಪದ್ರ ಕೊಡ್ತಾಯಿದ್ರು. ಸೊ ಅದಕ್ಕೆ ನಂಗೆ ನೆನಪಾಗಲಿಲ್ಲ. ನೀವು ಇದ್ರೆ ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಆಗ್ತದೆ. ನಾನು ಅವಸರದಿಂದ ಮಾಡ್ತಾಯಿದ್ದೆ, ತುಂಬ ಲೇಟು ಕೂಡ ಆಗಿತ್ತು. ಮತ್ತು ಸ್ಯಾಂಡ್ರಿಯಾಗೆ ಹಾಸ್ಪಿಟಲ್ಗೂ ಕೂಡ ಹೋಗಲಿಕ್ಕಿತ್ತು, ಅದಕ್ಕೋಸ್ಕರ ನಾನು ಬೇಗ ಮಾಡಿದ್ದು. ನೋಡಿ ಹೀಗೆ ಕಲಿಸ್ಕೊಂಡು ಒಂದು 15 ನಿಮಿಷ ಇಟ್ಕೊಳ್ಳಿ, ಫ್ರಿಜ್ಜಲ್ಲಿ ಇಟ್ಕೊಳ್ಳಿ, ಇಲ್ಲ ಸೈಡ್ ಇಟ್ಕೊಳ್ಳಿ. ನಾನು ಫ್ರಿಜ್ಜಲ್ಲಿ ಇಡಲಿಲ್ಲ, ಹಾಗೆ ಸೈಡ್ ಇಟ್ಟದ್ದು. ಸೊ ಎಣ್ಣೆ ಬಿಸಿ ಮಾಡಿಕೊಂಡು ಒಂದೊಂದಾಗಿ ಬಿಡ್ತೇನೆ ನೋಡಿ. ಹೀಗೆ ತುಂಬ ಒಳ್ಳೆಯದಾಗ್ತದೆ. ಈ ಥರ ಹಾಕಿ ಮಾಡಿ, ಟೇಸ್ಟು ಕೂಡ ಬರ್ತದೆ. ಹೋಟೆಲೆಲ್ಲ ಹಾಕ್ತಾರಲ್ಲ, ಅವ್ರು ಹೀಗೇ ಹಾಕೋದು, ಇಂಥದ್ದೆಲ್ಲ ಹಾಕಿಯೇ ಮಾಡೋದು. ಅದಕ್ಕೆ ಅವ್ರದ್ದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡು. ಸೊ ಅವ್ರು ಕಾರ್ನ್ಫ್ಲವರ್ ಮತ್ತು ಮೈದಾ ಇದೆಲ್ಲ ಹಾಕಿ ಮಾಡ್ತಾರೆ. ಸೊ ಅದೆಲ್ಲ ಹೆಲ್ತಿಗೆ ಒಳ್ಳೆಯದಲ್ಲ ಆ್ಯಕ್ಚುಲಿ. ನಾವು ಹೀಗೆಲ್ಲ ಹಾಕಿದರೆ ಒಳ್ಳೆಯದು, ಸ್ವಲ್ಪ ಒಳ್ಳೆ ಆಗ್ತದೆ. ನೀವು ಒಂದು ಸರಿ ಮಾಡಿ ನೋಡಿ. ನಾನು ಸ್ವಲ್ಪ ಮಾಡಿದ್ದು. ಸೊ ಈಗ ಮಧ್ಯಾಹ್ನ ಹಸ್ಬೆಂಡು ಇದಕ್ಕೆ ಹೋಗೋದು, ಹಾಸ್ಪಿಟಲ್ಗೆ, ಸ್ಯಾಂಡ್ರಿಯಾನ ಕರ್ಕೊಂಡು. ಅದೇ ಏನಿಲ್ಲ, ಕಜ್ಜಿ, ಕಿವಿಯಲ್ಲಿ ರಕ್ತ ಬರ್ತಿತ್ತು ಅವಳಿಗೆ, ಕಜ್ಜಿ ಕೂಡ ಆಗಿತ್ತು, ಇನ್ಫೆಕ್ಷನ್ ಎಲ್ಲ ಆಗಿ. ಗೋರ್ಮೆಂಟ್ಗೆ ತೋರಿಸಿದ್ವಿ, ಮತ್ತು ಫಸ್ಟು ಪ್ರೈವೇಟಿಗೆ ತೋರಿಸಿದ್ವಿ, ನೆಕ್ಸ್ಟು ಗೋರ್ಮೆಂಟ್ಗೆ ತೋರಿಸಿದ್ವಿ. ಅವರು ಹೇಳಿದರು ಪ್ರೈವೇಟಿಗೆ ಬರೆದು ಕೊಟ್ಟರು, ಅಂದರೆ ಅದು ಮಕ್ಕಳದು ಡಾಕ್ಟರ್ ಅಂತ ಹೇಳಿರ್ತಾರೆ, ಅಂಥವ್ರಿಗೆ ಅಲ್ಲಿ ಹೋಗಬೇಕಂತ ಹೇಳಿದರು. ಹೋಗ್ತಾ ಇದ್ದರು. ಸಿಯಾನ ಕೂಡ ಕೂಗ್ತಾ ಇದ್ಲು, ನಾನು ಹೋಗ್ತೇನೆ ಅಂಥೇಳಿ. ಹಂದಿ ಮಾಂಸ ನೋಡಿ ತಂದಿದ್ದಾರೆ, ಕಟ್ ಮಾಡ್ತಾ ಇದ್ದಾರೆ. ಎಷ್ಟು kg ಇದೆ ಅಲ್ಲ? 2 kg ಇದೆ ಅಂತ ನೋಡಿ. ಸೊ ತುಂಬ ದಿನ ಆಯಿತು ನಾವು ತರಲಿಲ್ಲ, ಈಗ ತಂದದ್ದಷ್ಟೇ. ಕೆಲವೊಬ್ರು ಹಂದಿ ಅಂತ ಅಂದ್ಕೊಂಡ್ರೆ ದಾರಿಲಿ ಅಡ್ಡಾಡ್ತದಲ್ಲ ಆ ಹಂದಿ ಅಲ್ಲ. ಸೊ ಇಲ್ಲಿ ಸಾಕ್ತಾರೆ ಮಂಗಳೂರು ಆಚೆ ಈಚೆ ಎಲ್ಲ ಸಾಕ್ತಾರೆ. ಅದನ್ನೇ ಕಟ್ ಮಾಡಿ ತಗೊಂಡು ಅದನ್ನೇ ಇವರು ಮಾಂಸ ಎಲ್ಲ ಮಾಡ್ಬೋದು. ಸೊ ಕಟ್ ಮಾಡ್ತಾ ಇದ್ದಾರೆ ನೋಡಿ. ನನ್ನ ಹಸ್ಬೆಂಡ್ ಕಟ್ ಮಾಡ್ತಾ ಇದ್ದಾರೆ. ಹಂದಿ ಪೋರ್ಕ್ ಮನೇಲಿ ಸಾಕೋದಿದು. ಸೊ
ಸೊ ಮನೇಲಿ ಸಾಕಿ ಹಾಗೆ ಸೇಲ್ ಮಾಡ್ತಾರೆ. ಹಾದಿ ಬೀದಿಯಲ್ಲೆಲ್ಲ ಅಡ್ಡಾಡ್ತದಲ್ಲ ಅದಲ್ಲ, ಅದು ಅನ್ಕೋಬೇಡಿ. ಮತ್ತೆ ಹಂದಿ ಕರಿ, ಹಂದಿ ಇದು ಮಾಂಸ ಅಂತ ಹೇಳ್ತಾರೆ ನೋಡಿ, ಅದು ಮಾಡೋದು. ಹೀಗೆ ಚಿಕ್ಕ ಚಿಕ್ಕದು ಪೀಸ್ ಕಟ್ ಮಾಡ್ಕೋಬೇಕು, ಇಷ್ಟಿಷ್ಟೇ ಪೀಸ್ ಕಟ್ ಮಾಡ್ಕೋಬೇಕು, ಅಂದರೆ ತಿನ್ನಲಿಕ್ಕೆ ರುಚಿ ಇರ್ತದಂತೇಳಿ. ಹಾಗೆ ಇವರಿಬ್ಬರನ್ನು ನೋಡಿ ಆಟ ಇದೆ. ಇಲ್ಲಿ ನೋಡಿ, ಇವಳನ್ನು ನೋಡಿ, ಅಲ್ಲಿ ನೋಡಿ, ಇಲ್ಲಿ ನೋಡಿ. ಇವಳು ಚೇರ್ ಇಟ್ಕೊಂಡು ರೆಡಿ ಮಾಡ್ಕೊಂಡೇ ಕೂತ್ಬಿಟ್ಟಿದ್ದಾಳೆ. ಅಲ್ಲಿ ನೋಡಿ, ಇಲ್ಲಿ ನೋಡಿ ಅಂತೆ. ನಿದ್ದೆ ಇಲ್ಲ. ಸ್ಯಾಂಡ್ರಿಯಾ, ನಿದ್ದೆ ಮಾಡಲ್ವಾ? ಯಾಕೆ? ಈಗ ತೊಗೊಂಡು ಬಂದರು ಅಷ್ಟೇ. ಸೊ ಬನ್ನಿ ಹೋಗೋಣ, ನಿದ್ದೆ ಮಾಡೋ. ನಿಮ್ಮನ್ನು ಮಲಗಿಸ್ತೀನಿ ಬನ್ನಿ. ಶ್ಯಾಬಾ ಹೋಗೋ. ಸೊ ಪೋರ್ಕಿಗೆ ಹಾಕಲಿಕ್ಕೆ ನಾನು ಎಲೆ ತರಲಿಕ್ಕೆ ಬಂದಿದ್ದೇನೆ. ಸೊ ನಮ್ಮ ಗಿಡದಲ್ಲಿ ಇರುವಂತಹ ಎಲೆ, ಇದನ್ನು ನಾವು ಪಲಾವು, ಬಿರಿಯಾನಿ, ಪೋರ್ಕು ಅದಕ್ಕೆಲ್ಲ ಹಾಕ್ತೇವೆ. ಪೋರ್ಕ್ ಅಂದರೆ ಗೊತ್ತುಂಟಲ್ಲ, ಹಂದಿ ಮಾಂಸ, ಅದಕ್ಕೆ ಹಾಕ್ತಾನೆ. ಇಲ್ಲಿದೆ ನೋಡಿ. ಸೊ ತಗೊಳ್ಳಿ. ಇಲ್ಲಿ ಕೂಡ ಚಿಗುರಿದೆ ನೋಡಿ, ಚಿಕ್ಕದು ಚಿಕ್ಕದು ಮರ ಉಂಟು ನೋಡಿ, ಇದರದೇ ಮರ. ಸೊ ಬನ್ನಿ ಹೋಗುವ. ಕೋಳಿ ಎಲ್ಲ ಉಂಟು, ಹೋಗುವ ಬನ್ನಿ. ಇದೆ ನೋಡಿ ದೊಡ್ಡ ಮರ, ಇಲ್ಲಿ ನೋಡಿ ಅಲ್ಲಿವರೆಗೆ ಬೆಳೆದಿದೆ ಇದು ಮರ. ಹಾಗೆ ಕೊಂಡೋಗುವ, ಹಸ್ಬೆಂಡ್ ಕೈಯಲ್ಲಿ ಕೊಡುವ. ರುಬಿ ಎಂತದ ರುಬಿ? ಹಾಂ ಬಾ, ಮಳೆ ಬರ್ತದೆ, ಹೊರಗೆ ಬಾ, ಒಳಗೆ ಬಾ, ಹೊರಗೆ ಬಾ. ಸೊ ಒಳಗಿಡುವ ಬನ್ನಿ ಎಲೆ. ಅಷ್ಟು ದೊಡ್ಡ ಗಿಡ ಇದ್ದು ನಾನು ಹೀಗೆ ಇದ್ದದ್ದು ಎಲೆ ತೊಗೊಂಡು ಬಂದಿದ್ದೇನೆ ನೋಡಿ. ಜಾಸ್ತಿ ಹಾಕಲ್ಲ, ಒಂದು 3-4 ಎಲೆ ಹಾಕ್ತೇವೆ ಅಷ್ಟೇ, ಸುಮ್ಮನೆ ಯಾಕೆ ಅಂತ. ಪೋರ್ಕಿಗೆ ಕಟ್ ಮಾಡ್ಕೊಂಡಿದ್ದಾರೆ ನೋಡಿ, ಬೆಳ್ಳುಳ್ಳಿ ಹೀಗೆ ಕಟ್ ಮಾಡ್ಕೋಬೇಕು. ಒಂದರಲ್ಲಿ 2 ಮಾಡಿಕೊಂಡು ಹೀಗೆ ಸಪೂರ ಕಟ್ ಮಾಡ್ಕೊಳ್ಳಿ. ಆಗ ತಂದದ್ದು ಎಲೆ, ನಮ್ಮ ಮನೆ ಹಿಂದೆ ತಂದಿದ್ನಲ್ಲ ಅದು ಎಲೆ. ಸೊ ಮೆಣಸಿನ್ಕಾಯಿ ಹೀಗೆ ಉದ್ದುದ್ದಾಗಿ ಕಟ್ ಮಾಡ್ಕೊಳ್ಳಿ. ಶುಂಠಿ, ಈರುಳ್ಳಿ ಇಷ್ಟು ಸೈಜ್ ಇರಬೇಕು ನೋಡಿ, ಇಷ್ಟು ಸೈಜ್ ಇರಬೇಕು ನೋಡಿ. ತುಂಬ ಚಿಕ್ಕದು ಬೇಡ, ತುಂಬ ದೊಡ್ಡದು ಬೇಡ, ಇಷ್ಟಿಷ್ಟು ಕಟ್ ಮಾಡ್ಕೊಳ್ಳಿ ಈರುಳ್ಳಿ. ಇಲ್ಲಿ ಪೋರ್ಕ್ ಉಂಟು, ಅಂದರೆ ಹಂದಿ ಮಾಂಸ. ಸೊ ಇಲ್ಲಿ ಇದು ಖಾರ, ಸವಿತಾ ಬಾಪತ್ ನೋಡುವ. ಹಾಕುವಾಗ ವಿಡಿಯೋ ಮಾಡ್ತೇನೆ, ಎಲ್ಲ ಹಾಕಿ ಮಿಕ್ಸ್ ಮಾಡುವಾಗ. ಸೊ ಹಂದಿ ಕ್ಲೀನಾಗಿ ತೊಳ್ಕೊಂಡು ಇದಕ್ಕೆ ಹಾಕಬೇಕು, ಮಾಂಸಕ್ಕೆ. ಇನ್ನೊಂದು ಪಾತ್ರೆಗೆ ಚಿಕ್ಕದು, ನಾನು ಆಗ ತೋರಿಸಿದ್ನಲ್ಲ ಅಷ್ಟು ಚಿಕ್ಕದು ಮಾಡಿ, ಯಾಕಂದರೆ ಬೇಯಲಿಕ್ಕೆ ತುಂಬ ಕಷ್ಟ ಆಗ್ತದೆ, ಅದಕ್ಕೋಸ್ಕರ ಚಿಕ್ಕದು ಮಾಡಿ. ಇಷ್ಟು ಬೆಳ್ಳುಳ್ಳಿ ಹಾಕಬೇಕು. 1 kg ಮಾಂಸಕ್ಕೆ 1 ಪ್ಲೇಟ್ ನಾನು ಎಷ್ಟು ಮಾಡಿದೆ ನೋಡಿ ಅಷ್ಟು ಹಾಕಿ. ಪೇಸ್ಟ್ ಜಜ್ಜಿ ಹಾಕಬೇಡಿ, ಹಾಕಬಾರ್ದು, ಹೀಗೇ ಹಾಕಬೇಕು. ಉದ್ದಗೆ ಕಟ್ ಮಾಡಿಕೊಂಡಿರುವಂಥ ಮೆಣಸಿನ್ಕಾಯಿ ಹಾಕ್ತಾ ಇದ್ದಾರೆ ನೋಡಿ. ಜಾಸ್ತಿ ಹಾಕಬೇಡಿ, ಅದು ಕೆಂಪು ಖಾರ ಕೂಡ ಹಾಕ್ತೀವಲ್ಲ ಅದಕ್ಕೆ ಸ್ವಲ್ಪನೇ ಹಾಕಿ. ಆಗ ತೋರಿಸಿದ್ನಲ್ಲ ಅದು. ಸೊ ಈಗ ಶುಂಠಿ ಹಾಕ್ತಾರೆ ನೋಡಿ, ಕಟ್ ಮಾಡಿಕೊಂಡಿರುವಂಥದ್ದು. 4 ಈರುಳ್ಳಿ ದೊಡ್ಡದು ಹಾಕಿದ್ದಾರೆ. 1 kg ಮಾಂಸಕ್ಕೆ 4 ದೊಡ್ಡದು ಈರುಳ್ಳಿ ಹಾಕಬೇಕು. ಮತ್ತು ಖಾರ ನೋಡ್ಕೊಂಡು ಹಾಕಿ. ಮಸಾಲೆ ಹಾಕ್ತಾ ಇದ್ದಾರೆ. ಮೆಣಸುಕಾಳು ಮತ್ತು ಲವಂಗ ಹಾಕ್ತಾರೆ ನೋಡಿ. ಈಗ ಲವಂಗ ಒಂದು 4-5 ಹಾಕಿ ಸಾಕು, ಜಾಸ್ತಿ ಹಾಕಬೇಡಿ. ಸೊಂಪು ಕಾಳು ಹಾಕ್ತಾರೆ ಸ್ವಲ್ಪ, ಅಂದರೆ ಗ್ಯಾಸ್ ಎಲ್ಲ ಹಿಡಿಯೋದಿಲ್ಲಲ್ಲ ಹಾಗೆ. ಸೊಂಪು ಕಾಳು, ಇದು ಚಕ್ಕೆ ಸೊಂಪು ಕಾಳು ಇಲ್ಲುಂಟು. ಸೊಂಪು ಕಾಳು ಏನು ಹೇಳ್ತಾರೆ ನೋಡಿ ಅದಕ್ಕೆ, ಅದು ಹಾಕ್ತಾ ಇದ್ದಾರೆ. ಸವಿತಾ ಬಾಪತ್ ಖಾರದ ಪೌಡರ್ ಇದ್ದರೆ ಹಾಕಿ, ನಿಮ್ಮ ಹತ್ರ ಮನೆಯಲ್ಲಿ ರೆಡಿ ಮಾಡಿರುವಂಥದ್ದು. ನಮ್ಮ ಹತ್ರನೂ ಕೂಡ ಅದು ಉಂಟು, ಖಾರ ಉಂಟು. ಸೊ ಇದು ಖಾರ ಇರಲ್ಲ, ಅಂಗಡಿಯಿಂದ ತಂದದ್ದಿದ್ದು ಸವಿತಾ ಬಾಪತ್ತು. ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಮೆಣಸುಕಾಳು ಹಾಕೋದು. ನೀವು ಎನಿಸ್ಬೇಡಿ ಎಷ್ಟು ಖಾರ ಹಾಕ್ತಾ ಇದ್ದಾರೆ ಅಂತೇಳಿ, ಇದು ಖಾರ ಇಲ್ಲ, ಓನ್ಲಿ ಕಲರ್ ಮಾತ್ರ ಇದು. ಸೊ ನೀರೆಲ್ಲ ಮಿಕ್ಸ್ ಮಾಡಲಿಕ್ಕಿಲ್ಲ, ನಾನು ವಿಡಿಯೋ ಮಾಡ್ತೇನೆ. ನೀರು ಒಂದು ಸ್ವಲ್ಪ ಕೂಡ ಮಿಕ್ಸ್ ಮಾಡಬೇಡಿ. ಸೊ ಹೀಗೆ ಮಿಕ್ಸ್ ಮಾಡಬೇಕು. ಗ್ಯಾಸ್ ಆನ್ ಇಲ್ಲ ಆಯಿತಾ, ಗ್ಯಾಸ್ ಆನ್ ಇದೆ ಅಂತ ಎಣಿಸ್ಬೇಡಿ. ಫಸ್ಟು ಇದನ್ನೆಲ್ಲ ಹಾಕಿಕೊಂಡು ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲ ಎಲ್ಲ ಮಾಂಸಕ್ಕೆ ಹತ್ತಬೇಕು, ಅಷ್ಟರವರೆಗೆ ಇದನ್ನು ಹೀಗೆ ಮಿಕ್ಸ್ ಮಾಡಬೇಕು. ಮೊದಲೇ ಎಲ್ಲ ನೀರು ಹಾಕಿ ಕುಕ್ಕರಲ್ಲೆಲ್ಲ ವಿಸಿಲೆಲ್ಲ ಹೊಡಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇದು ಇದಲ್ಲ, ಮಟನ್ನು ಚಿಕನ್ ಎಲ್ಲ ಅಲ್ಲ,
ಸೊ ಪೋರ್ಕು ನೋಡಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳಿ. ಸಾಲ್ಟ್ ಹಾಕ್ತಾ ಇದ್ದಾರೆ ನೋಡಿ. ಎಷ್ಟು ಸ್ಪೂನು? 1-2 ಸ್ಪೂನಾ? ನೋಡ್ಕೊಂಡು ಹಾಕೊಳ್ಳಿ, ಮತ್ತೆ ಗೊತ್ತಾಗ್ತದೆ ಹಾಕ್ಕೊಳ್ಳಿ ಮತ್ತೆ. ಸೊ ಹೀಗೆ ಮಿಕ್ಸ್ ಮಾಡಬೇಕು. ಶಾರ್ಟ್ ವಿಡಿಯೋದಲ್ಲಿ ಇದನ್ನು ಮಾಡ್ತಿದ್ದೆ ನಾನು, ಸ್ವಲ್ಪ ಬೇಗ 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 ಆಗ್ತದೆ, ಎಷ್ಟು ಹಾಕಬೇಕು ಅಂಥೇಳಿ ಗೊತ್ತಾಗಲ್ಲ, ಅದಕ್ಕೆ ನಾನು ಲಾಂಗ್ ವಿಡಿಯೋದಲ್ಲಿ ಹಾಕ್ತಾ ಇದ್ದೇನೆ ನೋಡಿ. ಗ್ಯಾಸ್ ಈಗ ಆನ್ ಮಾಡ್ಕೊಂಡ್ರು ಅವರು, ಆಗ ಮಾಡಿರಲಿಲ್ಲ. ಸೊ ಈಗ ಆನ್ ಮಾಡಿಕೊಂಡು ಇದನ್ನು ನೀರು ಸ್ವಲ್ಪ ಮಿಕ್ಸ್ ಮಾಡಬೇಡಿ, ಆಯಿಲು ಕೂಡ ಹಾಕಬೇಡಿ, ಎಣ್ಣೆ ಅದು ಕೂಡ ಹಾಕಬೇಡಿ, ನೀರು ಹಾಕಬೇಡಿ. ಸೊ ಇಷ್ಟು ರೆಡಿ ಆಯ್ತು ಇದು. ಈಗ ಇದನ್ನು ಒಳ್ಳೆ ಕುದಿಸ್ಕೊಳ್ಬೇಕು. ಇಲ್ಲಿ ನೋಡಿ ಹುಣಸೆ ಹಣ್ಣು ಹಾಕ್ತಾ ಇದ್ದಾರೆ. ಸೊ ಅದು ನೆನಪೇ ಇಲ್ಲ, ಈಗ ಹಾಕ್ತಾ ಇದ್ದಾರೆ. ಇಷ್ಟು ಹುಣಸೆ ಹಣ್ಣು ತೊಗೊಂಡಿದ್ದಾರೆ 1 kgಗೆ. ಇಲ್ಲಿ ನೋಡಿ ಇಷ್ಟಿದೆ, ಇದಿಷ್ಟು ತೆಗೀರಿ, ಹುಳಿ ಹಾಕ್ಬೇಕಲ್ಲ. ಸೊ ನೀರು ಹಾಕಿ ಹುಣಸೆ ಹಣ್ಣು ಹೀಗೆ ಕಲಿಸ್ಕೊಳ್ತಾ ಇದ್ದಾರೆ ನೋಡಿ. ಹೀಗೆ ನೀರಲ್ಲಿ ಕಲಸಿ ಈಗ ಹಾಕಬೇಕು ನೋಡಿ, ಹೀಗೆ ಕಲಿಸ್ಕೊಳ್ಬೇಕು. ಹುಣಸೆ ಹಣ್ಣು ನೀರು ಹಾಕಿ ಹೀಗೆ ಲಾಸ್ಟು ಹೀಗೆ ಕಲಿಸ್ಬೇಕು, ಎಲ್ಲ ಕಲಿಸಿ. ಇಲ್ಲಿ ಗ್ಯಾಸ್ ಆನ್ ಇದೆ, ಕಾಣ್ತಾ ಇಲ್ಲ ಅಷ್ಟೇ. ಸೊ ಎಲ್ಲ ಮಿಕ್ಸ್ ಮಾಡಿ ಕುದಿಸ್ಕೊಳ್ಳಿ, ಸ್ವಲ್ಪ ಹೊತ್ತು ಕುದಿಸ್ಕೊಳ್ಳಿ, 10 ನಿಮಿಷ ಕುದಿಸಿ. ಸೊ ಅಂದರೆ ಪಾತ್ರೆಗೆ ಅದು ತಾಗಬಾರ್ದು, ಹಾಗೆ ತಿರುಗಿಸ್ತಾನೇ ಇರಬೇಕು. ಅಂದರೆ ಇದಕ್ಕೆ ನೀರು ಹಾಕಿರೋದಿಲ್ಲಲ್ಲ, ಇದರದ್ದು ಮಾಂಸದ್ದೇ ನೀರು ಬಿಡ್ತದೆ, ಅದಕ್ಕೋಸ್ಕರ ನಾವು ಹೀಗೆ ತಿರುಗಿಸ್ತಾನೇ ಇರಬೇಕು. ಇಲ್ಲದಿದ್ದರೆ ಕೆಳಗೆ ಕಪ್ಪು ಕಪ್ಪಾಗ್ತದೆ ಅದು, ಇದು ಪಾತ್ರೆ ಎಲ್ಲ. ಸೊ ಒಂದು ಅರ್ಧ ಗಂಟೆನೇ ಹೀಗೆ ಆಗ್ತದ ಅಂತ, ಒಲೆ ಮೇಲೆ ಆದರೂ ಬೇಗ ಆಗ್ತದೆ, ಬೇಗ ಬೆಂತದೆ. ಸೊ ಇದು ಗ್ಯಾಸ್ ಅಲ್ಲ, ಒಂದು ಮಿನಿಮಮ್ ಒಂದು 20 ನಿಮಿಷ ಆದರೂ ಬೇಕು, ಹೀಗೆ ತಿರುಗಿಸ್ತಾನೆ ಇರಬೇಕು. ಎಲ್ಲ ಕುದಿಬೇಕಲ್ಲ, ಅದು ತುಂಬ ಗಟ್ಟಿ ಇರ್ತದೆ ಪೋರ್ಕು, ಅದಕ್ಕೋಸ್ಕರ ಎಲ್ಲ ಕುದಿಯುವಾಗ ಟೈಮ್ ಆಗ್ತದೆ. ಒಲೆಯಲ್ಲಾದರೆ ನಿಮಗೆ ಬೇಗ ಬೇಗ ಆಗ್ತದೆ ಅಷ್ಟೇ. ಸೊ ಇದು ಎಲೆ ನಿಮ್ಮ ಹತ್ರ ಇರದಿದ್ದರೆ, ಈಗ ನಮ್ಮ ಮನೆ ಹತ್ರ ಇತ್ತು, ನಾವು ಹಾಕಿದ್ವಿ. ಈ ಎಲೆ ನಿಮ್ಮ ಹತ್ರ ಇರದಿದ್ದರೆ, ಸೊ ಇದೇ ಸೇಮು ಅಂಗಡಿಯಲ್ಲಿ ಸಿಗ್ತದೆ, ಪಲಾವ್ ಎಲೆ ಕೊಡಿ ಅಂದರೆ ಕೊಡ್ತಾರೆ. ಹೀಗೆ ಒಣಗಿದ್ದು, ಇದು ಸ್ವಲ್ಪ ಇದಾಗಿದೆ ಈಚೆ, ಇದು ಹಸಿದು, ಅದು ಒಣಗಿದ್ದು ಕೊಡ್ತಾರೆ. ಈಗ ಹೀಗೇನೆ ಇರ್ತದೆ ನೋಡಿ, ಅದು ಕೂಡ ಪಲಾವ್ ಎಲೆ ಒಣಗಿದ ಮೇಲೆ ಸ್ವಲ್ಪ ಇದಿರ್ತದೆ ಅಷ್ಟೇ. ಇದು ಕೋಡ್ ಅಂತ ಹೇಳಿ ಹೀಗೆದ್ದು ಕೊಡ್ತಾರೆ, ಎಷ್ಟು ಹಣ ತೆಗಿತಾರೆ ತೊಗೊಂಡು ಬಂದು ಹಾಕಿ. ಇದು ನಮ್ಮ ಹತ್ರ ಗಿಡನೇ ಇತ್ತು, ಹಾಗೆ ಹಾಕಿದ್ವಿ. ಸೇಮ್ ಎರಡು ಒಂದೇ ಆಯಿತಾ, ಇದು ಅದು ಒಂದೇ. ಇದು ಹಸಿ ಉಂಟು, ಅದು ಒಣಗಿರ್ತದೆ ಅಷ್ಟೇ, ಬೇರೆ ಏನಿಲ್ಲ. ಸೊ ನೋಡಿ ಹೀಗೆ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ನಾವು ಒಂದು ಸ್ವಲ್ಪ ಕೂಡ ನೀರು ಹಾಕಲಿಲ್ಲ ನೋಡಿ, ಅದೇ ನೀರು ಎಣ್ಣೆ ಎಲ್ಲ ಅದೇ ಬಿಡ್ತದೆ ಮಾಂಸ. ಸೊ ಹಂದಿಯಲ್ಲಿ 3 ಥರ ಹಂದಿ ಇದ್ದಾವೆ. ಒಂದು ಕಾಡಂದಿ, ಇನ್ನೊಂದು ಮನೆಯಲ್ಲಿ ಸಾಕ್ತಾರೆ ಅದೊಂದು ಹಂದಿ, ಇನ್ನೊಂದು ರೋಡಲ್ಲಿ ಅಡ್ಡಾಡ್ತದೆ ಅದು ಹಂದಿ. ಸೊ ಇದು ರೋಡಲ್ಲಿ ಮತ್ತು ಅಡ್ಡಾಡ್ತದೆ, ಅದನ್ನು ತಂದು ಮಾಡ್ತಾ ಇದ್ದೀವಿ ಅಂತ ಅಂದ್ಕೋಬೇಡಿ. ಮನೆಯಲ್ಲೇ ಮಾಡಿರುವಂತಹದ್ದಿದು, ಸಾಕಿದ್ದು ಅದನ್ನು ತಂದು ನಾವು ಮಾಂಸ ಮಾಡ್ತಾ ಇದ್ದೇವೆ ನೋಡಿ. ಹೀಗೆ ಆಗಬೇಕು. ಎಷ್ಟೊಂದು 10 ನಿಮಿಷ ಆಯ್ತು ಈಗ ಇದನ್ನು ಇದು ಮಾಡಿ. ಸೊ ಸ್ವಲ್ಪ ನೀವು ಒಂದು ತೆಗೆದು ತಿಂದು ನೋಡಿ, ಬೆಂದರೆ ಬಂದ್ ಮಾಡಿ ಇಟ್ಬಿಡಿ, ಇಲ್ಲದಿದ್ದರೆ ಬೆಂದದಿದ್ದರೆ ಹಾಗೆ ಬೇಯಿಸಿ, ಒಳ್ಳೆ ಬೇಯಿಸಿ. ಕೊನೆಯದಾಗಿ ರೆಡಿಯಾಗಿದೆ, ತೋರಿಸ್ತಾ ಇದ್ದೇನೆ ನೋಡಿ. ಸೊ ಹೀಗಾಗಿದೆ ನೋಡಿ. ಸೊ ಹಾಗೆಯೇ ತಿನ್ಬೋದು, ಏನು ಅನ್ನದಲ್ಲಿ ಚಪಾತಿದಲ್ಲಿ ತಿಂದರೂ ಕೂಡ ಒಳ್ಳೆಯದಾಗ್ತದೆ. ಸೊ ಹಾಗೆ ತಿಂದರೆ ತುಂಬ ಟೇಸ್ಟ್ ಇರ್ತದೆ ನೋಡಿ, ತಿಂದು ನೋಡಿ. ಹಾಗೆ ಇಡ್ಲಿ ಜೋಡಿ ಎಲ್ಲ ತಿನ್ನಬೇಕು, ಮಂಗಳೂರಲ್ಲಿ ಇಡ್ಲಿ ಮಾಡ್ತಾರೆ, ಆ ಥರೊಟ್ಟಿಗೆ ಆದರೆ ಸೂಪರ್ ಆಗ್ತದೆ. ಸೊ ಒಂದು ಸರಿ ಮನೇಲಿ ಮಾಡಿ ನೋಡಿ, ತುಂಬ ಈಸಿ ಇದೆ. ಸೊ ಅಂಗಡಿಯಲ್ಲೂ ಕೂಡ ಸಿಗ್ತದೆ ನಿಮಗೆ ಹಂದಿ ಮಾಂಸ, ತಗೊಂಡು ಬಂದು ಮಾಡಿ. ನಾವು ಏನು ಹಾಕಿದ್ದೀವಲ್ಲ ಹಾಗೇ ಹಾಕಿ, ತುಂಬ ಸೂಪರ್ ಆಗ್ತದೆ. ಸೊ ಇವತ್ತಿಷ್ಟು ವಿಡಿಯೋ ಆಗಿತ್ತು. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹೀಗೇ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಾನು ಡೈಲಿ ವಿಡಿಯೋ ಅಡುಗೆ ಮಾಡೋದೆಲ್ಲ ಹಾಕ್ತೇನೆ, ಇನ್ನು ಒಳ್ಳೆ ಅಡುಗೆ ಹಾಕ್ತಾ ಇರ್ತೇನೆ. ಸೊ ಸಪೋರ್ಟ್ ಕೊಡಿ ನನಗೆ ಎಲ್ಲರೂ. ಧನ್ಯವಾದಗಳು.